ಎಲೆಕ್ಷನ್ನಲ್ಲಿ ನಾವು ಗೆದ್ದಿದ್ದೀವಿ. ಇಷ್ಟು ಬಿಟ್ಟರೆ ಮಿಕ್ಕಿದ್ದು ನಿಮ್ಮ ಮಾಧ್ಯಮದಲ್ಲೇ ಮಾತಾಡೋದಲ್ಲ. ಏನಾದರೂ ವಿಚಾರ ಆಯಿತು ಅಂತಂದ್ರೆ ನಾವು ತಿದ್ದಂಥದ್ದು ತೀಡುವಂಥದ್ದು ಬದಲಾವಣೆ ತರುವಂಥದ್ದು ಮಾರ್ಗದರ್ಶನ ಕೊಡುವಂಥದ್ದು ಬುದ್ಧಿವಾದ ಹೇಳುವಂಥದ್ದು ಏನು ಮಾಡಬೇಕು ಅದನ್ನು ನಾವು ನಮ್ಮ ಪಕ್ಷದಲ್ಲಿ ನಾವು ಮಾಡ್ತೀವಿ. ಅಲ್ಲಿ ಅಲ್ಪಸಂಖ್ಯಾತ ಭಾವನೆ ಇರತಕ್ಕಂಥ ಕ್ಷೇತ್ರ ಅದು. ಹೆಚ್ಚಿನ ಮತಗಳು ಕೂಡ ನಾನು ಹೇಳಿದ್ದು ನಿಮಗೆ, ನಿಮ್ಮ ಬಾಯಿಗೆ ನಾನು ಬೇಕಾದೆಲ್ಲ ಹಾಕಕ್ಕೆ ನಾನು ತಯಾರಿ. 95ರಿಂದ ಶಿವಶಂಕರಪ್ಪವರು ಆ ಕ್ಷೇತ್ರವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅಲ್ಪಸಂಖ್ಯಾತರೆಲ್ಲ ನಮಗೆ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಆ ಸ್ಥಾನಮಾನ ಕೊಡಬೇಕು ಅಂತೇಳಿ ನಾವು 3 ಬಾರಿ MLC ಕೊಟ್ಟಿದ್ದೀವಿ, ಒಂದು ಶಾಸಕ ಸ್ಥಾನನ. ಇದು ಅವ್ರಿಗೆ ಏನು ಗೌರವ ಕೊಡಬೇಕು ನಾವು ಕೊಟ್ಟಿದ್ದೀವಿ. ವ್ಯಕ್ತಿಗಳಲ್ಲಿ ಸ್ವಲ್ಪ ಅಭಿಪ್ರಾಯಗಳು ಬೇರೆ ಇರ್ಬೋದು ಹೊರತು ಪಕ್ಷದಲ್ಲಿ ಸಾಮೂಹಿಕ ಅಭಿಪ್ರಾಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕೆಲವು ಕಡಿಮೆ ಆಗಿದ್ದ ಪರಾಮರ್ಶೆ ಮಾಡ್ತೀವಿ. ದಾವಣಗೆರೆ ಮತ ಪ್ರಮಾಣ ಕಡಿಮೆ ಆಗಿದ್ದು ಈಗ ಸದ್ಯಕ್ಕೆ ಅಂತ ಚರ್ಚೆ ಈ ಸದ್ಯಕ್ಕೆ ಬೇಡ, ಟೈಮ್ ಬಂದಾಗ ನೋಡೋಣ. ಸರ್, 2 ಕ್ಷೇತ್ರಗಳಲ್ಲಿ ಗೆಲ್ಲೋ ಮುಖಾಂತರ 2028ಗೆ ಇದೊಂದು ಪ್ಲಾಟ್ಫಾರ್ಮ್ ರೀತಿ ನೋಡ್ತೀರಾ? ಜನರು ನಿಮ್ಮ ಗ್ಯಾರಂಟಿಗಳನ್ನು ನಂಬ್ಕೊಂಡು ಪ್ರಶಂಸೆ ಕೊಟ್ಟಿದ್ದಾರೆ ಅನ್ಸುತ್ತಾ? ನಾನು ಹೇಳಿದ್ನಲ್ಲ, ನಮ್ಮ ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರಕ್ಕೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಲಕ್ಷ್ಮಿ ಮನೆ ಬಾಗಿಲಿಗೆ ಬಂದಿದ್ದಾರೆ ಅಂತೇಳಿ ಪ್ರತಿಯೊಬ್ಬರಿಗೂ 15,000 ರೂಪಾಯಿ, 2,000 ರೂಪಾಯಿ ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಇವೆಲ್ಲ ಕೂಡ ಗೌರವದಿಂದ ನಮ್ಮ ಲೀಡರ್ಗಳನ್ನ ಸ್ವೀಕಾರ ಮಾಡಿ. ನಾನು ಹೇಳ್ತಲ್ಲ, ಮಜ್ಜಿಗೆ ಕೊಟ್ಟರು, ಊಟ ಕೊಟ್ಟರು, ಕಾಫಿ ಕೊಟ್ಟರು, ಟೀ ಕೊಟ್ಟರು ಅಂತೇಳಿ ಕರ್ಕೊಂಡು ಓಟ್ ಹಾಕಿದ್ದಾರೆ. ಇದೇ ಒಳ್ಳೆಯ ಸಂದೇಶ. ಅವರು ನಿಮ್ಮನ್ನ ಬಿಡುವುದಿಲ್ಲ, ನಿಮ್ಮನ್ನು ಇಟ್ಕೊಳ್ತೀವಿ, ನಿಮಗೆ ಶಕ್ತಿ ತುಂಬ್ತೀವಿ, 28ಕ್ಕೂ ನಿಮಗೆ ನಾವು ಮುಗಿಸ್ತೀವಿ ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಪ್ರೆಸ್ ಕಾನ್ಫರೆನ್ಸ್ ಸುಮ್ಮನೆ ಇದೆ. ಸರ್ಕಾರ ಇದು ಮಂತ್ರಿಗಳ ವಾರ್ಡ್ನಲ್ಲಿ ಕೆಲಸ ಮಾಡಿದ್ರು ಕೂಡ ಆ ಲೀಡ್ ಪಡೀಲಿಕ್ಕೆ ಆಗಲಿಲ್ಲ. ಈಗ ಒಂದೊಂದು ಎಲೆಕ್ಷನ್ ಒಂದೊಂದು ರೀತಿ ಬರ್ತದೆ. ಈಗ ಇಲ್ಲಿ ಬಾಗಲಕೋಟೆಗೆ ಇಷ್ಟು ಲೀಡ್ ಬಂತಲ್ಲ, ಅದಕ್ಕೆ ಹೇಳ್ತೀವಿ ನೀವು 5,000 ಇದ್ದಿದ್ದು 23,000 ಬಂದ್ಬಿಟ್ಟಿದ್ದಿಲ್ಲ, ಅದಕ್ಕೆ ಹೇಳ್ತೀವಿ ನೀವು ಒಗ್ಗಟ್ಟೆ ಮಾಡಿದ್ದಾರೆ. ಈಗ ಜೊತೆಗೆ ಕೇರಳದಲ್ಲಿ ಒಳ್ಳೆ ದೊಡ್ಡ ಅಂತರದಿಂದ ನಮ್ಮ ಸರ್ಕಾರ ವಿಡಿಯೋ ರಚನೆ ಮಾಡಲಿಕ್ಕೆ ಆ ಕೇರಳ ಎಲ್ಲ ಮತದಾರರು, ರಾಜ್ಯದ ಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಬಿಜೆಪಿಯವರು ಮತ್ತು LDFನವರು ಇಬ್ಬರು ಒಳಗಡೆ ಸೇರ್ಕೊಂಡ್ರು ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಕೂಡ ನಾನು ಅಭಿನಂದಿಸ್ತೇನೆ. ತಮಿಳುನಾಡಲ್ಲೂ ಕೂಡ ನಮ್ಮ DMK ಸೋತಿರ್ಬೋದು, ಆದರೆ ಬಿಜೆಪಿ ಅಂಗಪಕ್ಷವನ್ನ ಅಲ್ಲೂ ಕೂಡ ಸೋಲಿಸಿ ಕಮ್ಯುನಲ್ ಫೋರ್ಸಸ್ನ ಕೂಡ ಇಟ್ಟಿದ್ದಾರೆ. ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಲ್ಲಿ ಮತದಾರರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ಜೊತೆ ಮಾತಾಡ್ಲಿಕ್ಕೆ ಪಾರ್ಟಿ ಎಷ್ಟು ಹೇಳಿದ್ರೆ ಅಷ್ಟರಲ್ಲಿರೋದು ನಾನು ಮಿಕ್ಕಿದೆಲ್ಲ ತಲೆ ಕೆಡಿಸ್ಕೊಳ್ಳೋಣ. ನನಗೆ ಪಾರ್ಟಿ ಏನು ಕೆಲಸ ಹೇಳ್ತದೆ ಚುನಾವಣಾ ಫಲಿತಾಂಶ ಹೇಗೆ ವ್ಯಾಖ್ಯಾನಿಸ್ತಾರೆ ಸರ್? ಈ ಫಲಿತಾಂಶವನ್ನು KPCC ಅಧ್ಯಕ್ಷರಾಗಿ ಹೇಗೆ ವ್ಯಾಖ್ಯಾನಿಸ್ತಾರೆ ಸರ್? ಜನರಿಗೆ ಅವರ ಭಾವನೆ ಮೇಲೆ ನಾವು ರಾಜಕಾರಣ ಮಾಡ್ತೀವಿ. ಜನರ ಭಾವನೆ, ಜನರ ಹತ್ರ ಯಾವ ರೀತಿ ನಾವು ಇರಬೇಕು ಅನ್ನೋದು. ಇದ್ರ ಜೊತೆಗೆ ಈ ಎಲೆಕ್ಷನ್ ಬಹಳ ಅಧಿಕಾರ ಕೂಡ ಬಿಜೆಪಿ ಬಹಳ ದುರುಪಯೋಗವನ್ನು ಮಾಡ್ಕೊಂಡಿದೆ. ವಿಶೇಷವಾಗಿ ವೆಸ್ಟ್ ಬೆಂಗಾಳಲ್ಲಿ, ಅಸ್ಸಾಂನಲ್ಲಿ, ತಮಿಳುನಾಡಿನಲ್ಲಿ ಎಲ್ಲ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅಧಿಕಾರನ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.